ತುಂಬಾ ಖುಷಿ ಇದೆ. ಯಾವ ಅಡೆತಡೆ ಇಲ್ಲದೆ ಮತ್ತು ಯಾವ ತಡೆನೂ ಒಡಿಸ್ದೆ ಆರಾಮಾಗಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. ಅದಕ್ಕೆಲ್ಲ ಕಾರಣ ಇಡೀ ತಂಡ, ಜೊತೆಗೆ ನಮ್ಮ ಯಜಮಾನ್ರು. ಸೊ ಅವರು ನೀಟಾಗಿ ಎಲ್ಲ ನೋಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಿರ್ವಿಘ್ನವಾಗಿ ಶೂಟಿಂಗ್ ಎಲ್ಲ ಮುಗೀತು ಮತ್ತು ಎಡಿಟಿಂಗು ಆಗಿದೆ. ಈಗ ಡಬ್ಬಿಂಗು ಮುಗೀತಾ ಬರ್ತಾಯಿದೆ. ಇನ್ನೇನು ರೀ ರೆಕಾರ್ಡಿಂಗ್ ಎಲ್ಲ ಹೊರಟು ಫೆಬ್ರವರಿ 14, 2025 ಅವತ್ತು ಸಿನಿಮಾ ಬಿಡುಗಡೆ. ಅವತ್ತೇನೋ ಪ್ರೇಮಿಗಳ ದಿನಾಚರಣೆ ಅಂತೆ. ನಮಗೆ ಗೊತ್ತಿರೋದು ಎರಡೇ ದಿನಾಚರಣೆ, ಒಂದು ಮಕ್ಕಳ ದಿನಾಚರಣೆ, ಇನ್ನೊಂದು ಶಿಕ್ಷಕರ ದಿನಾಚರಣೆ. ಇರಲಿ, ದಿನ ಯಾವುದೇ ಇರಲಿ, ಆಚರಣೆ ಇರಲಿ, ಅವತ್ತು ನಮ್ಮ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಸರಿ, ಅದೇ ದಿನ ಬರಬೇಕು ಅಂತ ಏನಿರಲಿಲ್ಲ. ಸೊ ಆವತ್ತು ಒಂದಷ್ಟು ದೊಡ್ಡ ದೊಡ್ಡ ಚಿತ್ರಗಳದ್ದು ಯಾರು ಇಲ್ಲ, ಅಂದರೆ ಪೈಪೋಟಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನಮ್ಮಲ್ಲಿ ಇರುವಂಥ ಸಾಮರ್ಥ್ಯ ಮತ್ತು ಶಕ್ತಿಗೆ ಅನುಸಾರವಾಗಿ ಅವತ್ತು ಬಿಡುಗಡೆ ಮಾಡೋಣ ಅಂತ ಬಂದಿದ್ದೀವಿ. ಅದು ಬಿಟ್ಟರೆ ಇನ್ಯಾವ ವಿಶೇಷತೆ ಏನೂ ಇಲ್ಲ. ಸರ್, ಬಹಳಷ್ಟು ವ್ಯತ್ಯಾಸ ಇದೆ, ಖಂಡಿತವಾಗ್ಲೂ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಇಲ್ಲಿ ಹೇಳಿದ್ರೆ ಆ ಕುತೂಹಲ ಉಳಿಯೋದಿಲ್ಲ. ಅದನ್ನು ಚಿತ್ರ ನೋಡೇ ಅನುಭವಿಸ್ಬೇಕು. ಬಟ್ ಆ ಮೊದಲ ಸಿದ್ಲಿಂಗಿಗೂ ಈ ಸಿದ್ಲಿಂಗಿಗೂ ಒಂದಷ್ಟು ಸಾಮರಸ್ಯ ಇದೆ. ಬಟ್ ಆ ಸಾಮರಸ್ಯ ಇರೋಂಥ ವಿಚಾರದಲ್ಲಿ ಮತ್ತು ವಿಧಾನದಲ್ಲಿ ಬಹಳಷ್ಟು ವೈವಿಧ್ಯಮಯ ಇದೆ. ಸೊ ಅದನ್ನು ನೋಡಿ ಅನುಭವಿಸ್ಬೇಕು. ಹಾಂ ಹಾಂ, ಓಕೆ ಓಕೆ. ಹಾಂ, ಹೌದು. ಅದೇ 12 ವರ್ಷಗಳ ನಂತರ ಒಂದು ಪ್ರಯಾಣ ಇದೆಯಲ್ಲ, ಆ ಪ್ರಯಾಣ ಇಟ್ಕೊಂಡು ಕತೆ ಮಾಡಿರೋದ್ರಿಂದ ಆ ಲುಕ್ ಇದೆ. ಏನಕ್ಕೆ ಆ ಲುಕ್ಕು, ಸಿದ್ಲಿಂಗು ಯಾಕೆ ಆ ರೀತಿ ಪರಿವರ್ತನೆ ಆಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಚಿತ್ರ ನೋಡಬೇಕು. ಹಾಂ ಹಾಂ, ಅದು ಕಥೆನಲ್ಲಿ ಟ್ರಾವೆಲ್ ಆಗುತ್ತೆ ಸಾಂಗು. ಇಡೀ ಹಾಡನ್ನೇ ಅಲ್ಲ ಚಿತ್ರೀಕರಣ ಮಾಡ್ಕೊಂಡು ಬಂದಿದ್ದೀವಿ. ಅದು ಈ ಪ್ರಯತ್ನ ಮತ್ತು ಈ ಹಾಡು ಈಗ ನಾನು ಏನು ಮಾಡಿದ್ದೀವಿ, ನನಗೆ ಇದು ಮೊದಲ ಮೆಟ್ಟಿಲು. ಈ ಥರದ್ದು ಕತೆ ಒಳಗೆ ಇಟ್ಕೊಂಡು ಈ ರೀತಿ ಎಲ್ಲೂ ಹೋಗಿ ಸಾಂಗ್ ಮಾಡಿರಲಿಲ್ಲ. ಅಂದರೆ ನನಗೆ ಏನಂತಂದರೆ ಎಲ್ಲರೂ ರೇಗಿಸೋದು, ನನಗೆ ಮಳವಳ್ಳಿನೇ ಮಲೇಷ್ಯಾ, ಬನ್ನೂರೇ ಬ್ಯಾಂಕಾಕು. ಹಾಗಾಗಿ ಸೊ ಬೇರೆ ಒಂದು ಪ್ರದೇಶಕ್ಕೆ ಹೋಗಿ ಚಿತ್ರೀಕರಣ ಮಾಡ್ಕೊಂಬಂದಿರೋದು ಇದೇ ಮೊದಲು. ಚೆನ್ನಾಗಿ ಬಂದಿದೆ. ನಮಗೆ ಎತ್ತವ್ರಿಗೆ ಹೆಗಣ ಮುದ್ದು ಅಂತಲೇ ಯಾವಾಗಲೂ ಇರೋದು. ಸೊ ನೀವುಗಳು ನೋಡಿ ಆಶೀರ್ವಾದ ಮಾಡಬೇಕು. ಹೌದು. ಹಾಂ ಹಾಂ, ಅದು ನಿಜ. ಯಾಕೆಂತಂದರೆ ಕಳೆದ ಬಾರಿದು ಏನು ತಪ್ಪುಗಳಾಗಿದೆ ಅದಕ್ಕೆಲ್ಲವೂ ನಾನು ಒಬ್ಬನೇ ಹೊಣೆ, ಇನ್ಯಾರೂ ಹೊಣೆ ಅಲ್ಲ. ಸೊ ಆ ತಪ್ಪುಗಳನ್ನ ತಿದ್ದುಕೊಂಡಿದ್ದೀನಿ, ಬೇರೆ ರೀತಿಯೇ ಪ್ರಯಾಣ ಮಾಡಿದ್ದೀನಿ. ಈ ಹೊಸದಾಗಿ ನಾನೇನು ಪ್ರಯಾಣ ಮಾಡಿದ್ದೀನಿ ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಬಟ್ ಆ ಖುಷಿ ಕೂಡ ಪ್ರೇಕ್ಷಕರಿಗೆ ದಕ್ಕುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ದುಪ್ಪಟ್ಟಾಗೆ ದಕ್ಕುತ್ತೆ. ಭರವಸೆ ಇರಲಿ, ಸಿನಿಮಾ ನೋಡಿ ನಿಜವಾಗ್ಲೂ ಆನಂದಿಸ್ತೀರ. ಇಲ್ಲ, ಆ್ಯಕ್ಚುಲಿ ನಾವು ಸಾರ್ ನಮ್ಮನ್ನು ಕರೆದು ಸಿದ್ಲಿಂಗು 2 ಮಾಡೋಣ ಅಂದಾಗಲೇ ಆ ಟೈಟಲಲ್ಲೇ ನಾನು ಒಪ್ಕೊಂಡೆ. ಸರಿ ಸರ್ ಮಾಡೋಣ. ಆಮೇಲೆ ಕಂಪ್ಲೀಟ್ ಸ್ಕ್ರಿಪ್ಟ್ ಕೊಟ್ಟರು, ರೀಡಿಂಗ್ ಕೊಟ್ಟರು. ಸರಿ, ಕತೆ ಕೇಳಿದ ತಕ್ಷಣ ಇಮ್ಡಿಯೇಟ್ ಇಲ್ಲ ಸರ್ ಹೋಗೋಣ. ಕತೆ ಕೇಳಿದ್ದಕ್ಕೂ ನಾವು ಶೂಟಿಂಗ್ ಹೋಗಿದ್ದಕ್ಕೂ ಜಾಸ್ತಿ ಟೈಮೂ ಇರಲಿಲ್ಲ. 1 ತಿಂಗಳಲ್ಲೇ ನಾವು ಸಾರು ಫುಲ್ ಪ್ರಿಪೇರ್ ಆಗಿದ್ದರು. ಹಂಗಾಗಿ ಇಮಿಡಿಯೇಟ್ 1 ಮಂತಲ್ಲಿ ಟೇಕಪ್ ಆದ್ವಿ. ಇಮಿಡಿಯೇಟ್ 4 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಈಗ ಡೇಟು ಅನೌನ್ಸ್ ಮಾಡಿದ್ದೀವಿ ಖುಷಿಯಾಗಿ. ಇಲ್ಲ, ನಾವು ಆ ರಮ್ಯಾ ಅವ್ರನ್ನ ಹಂಗೆ ತಂದು ತುಂಬಿಸೋಕ್ಕಾಗಲ್ಲ ಅವ್ರನ್ನ. ಬಟ್ ಸೋನು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದಾಗ ಅದು ಗೊತ್ತಾಗುತ್ತೆ. ಸಿದ್ಲಿಂಗು 2 ಸರ್ ಇಲ್ದಂಗೆ ಕಂಪ್ಲೀಟ್ ಫ್ಯಾಮ್ಲಿ ಬಂದು ನೋಡ್ಬೋದು. ಸೊ ಅದು ಪ್ರೀವಿಯಸ್ ಮೂವೀಸಲ್ಲಿ ಕೆಲವು ಇದು ಬಂದಿತ್ತು. ಸೊ ಅದೆಲ್ಲ ಈ ಸಿನಿಮಾದಿಂದ ಹೊಟ್ಟೋಗುತ್ತೆ. ಸರ್ ಮೇಲೆ ಇಮೇಜ್ ಏನಿತ್ತು ಅದು ಈ ಸಿನಿಮಾದಿಂದ ಕಂಪ್ಲೀಟ್ ಡಿಫ್ರೆಂಟಾಗೇ ಚೇಂಜ್ ಆಗುತ್ತೆ. ನಮ್ಮಲ್ಲೇ ಕಾಮನ್ ಸ್ಟೋರಿ ಅದು. ಇದೇನು
ನಾವು ನಮ್ಮ ಕತೆ ಹಿಂಗೆ ಹಂಗೆ ಅಂತ ಏನಿಲ್ಲ. ನಮ್ಮ ಒಬ್ಬ ಕಾಮನ್ ಮ್ಯಾನಲ್ಲಿ ಇರುವಂಥ ಫೀಲಿಂಗ್ಸೇ ಸಿದ್ಲಿಂಗು 2 ಕಾಮನ್ ಆಗೇ ಹೋಗುತ್ತೆ ಅದು. ಸೊ ಹಂಗಾಗಿ ಎವ್ರಿ ಕಾಮನ್ ಮ್ಯಾನ್‌ಗೆ ಹತ್ರ ಅನ್ಸುತ್ತೆ. ಓಹ್! ನನ್ನ ಲೈಫಲ್ಲೂ ಈ ಥರ ನಡೆಯುತ್ತಲ್ಲ. ಓಹ್! ಈ ಥರ ಇದಿರುತ್ತಲ್ಲ. ಹಂಗಾಗಿ ಸೊ ಕಾಮನ್ ಮ್ಯಾನ್‌ಗೆ ಹತ್ರ ಆಗುವಂಥ ಸ್ಟೋರಿ ಇದು. ಸೊ ಇಂಡಸ್ಟ್ರಿಗೆ ಏನೋ ಒಂದು ಒಳ್ಳೆ ಟೈಮ್ ಅಂತ ಅನ್ಸುತ್ತೆ ಅಂದ್ರೆ ಯಾಕಂದ್ರೆ 24ರ ಎಂಡಿಂಗ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳು ಬಂದಿದೆ. ಈಗ ಮ್ಯಾಕ್ಸ್ ಮತ್ತು ಯು ಎಸ್ ಸಿನಿಮಾಗಳು ಒಳ್ಳೆ ಟೇಕಪ್ ಆಗಿರೋದು. ನಿಜವಾಗ್ಲೂ ತುಂಬ ಖುಷಿ ಕೊಡೋಂಥ ವಿಚಾರನೇ. ಚಿತ್ರಗಳು ಎಲ್ಲ ಗೆಲ್ತಾ ಇದೆ. ಪರ ಚಿತ್ರಗಳು, ಪರಭಾಷೆ ಚಿತ್ರಗಳು ಗೆಲ್ತಾ ಇದೆ ಅಂತ ಇಷ್ಟು ದಿವಸ ನಾವೆಲ್ಲ ಮಾತಾಡ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಮಣ್ಣಿನ ಕಥೆ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು ಗೆಲ್ತಾ ಇರೋದು ತುಂಬಾ ಖುಷಿ. ಈಗ ನಮ್ಮ ಸಿನಿಮಾ ಗೆದ್ದರಷ್ಟೇ ನಮಗೆ ಖುಷಿ ಅಂತನಲ್ಲ, ಇನ್ನೊಬ್ಬರು ಸಿನಿಮಾ ಗೆದ್ದಾಗಲೂ ನಮ್ಗೆ ಖುಷಿನೇ. ಯಾಕೆಂದರೆ ಅದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮೆಲ್ಲರೂ ಸಿನಿಮಾ, ನಮ್ಮ ಚಿತ್ರರಂಗದ ಸಿನಿಮಾ. ಒಂಥರ ಶುಭ ಸೂಚನೆ ಇದು ಅಂತ. ಕನ್ನಡ ಚಿತ್ರರಂಗ ಮತ್ತೆ ಫಲವತ್ತ ಆಗಕ್ಕೆ ಶುರುವಾಗಿದೆ. ಇದಿನ್ನೂ ಒಂದಷ್ಟು ಚಿತ್ರಗಳು ಚೆನ್ನಾಗಿ ಆಗಿ ಇನ್ನೊಂದಷ್ಟು ಫಲ ಕೊಡಲಿ ಅನ್ನೋದು ನನ್ನ ಆಸೆ. ಪೋಸ್ಟ್ ಪ್ರೊಡಕ್ಷನ್ ಎಷ್ಟು ಇಲ್ಲಿ ತನಕ ಆಗಿದೆ? ಸೊ ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತಾ ಬಂತು. ಈಗ ನಮಗೇನಿದ್ರು ಇನ್ನು ರೆಕಾರ್ಡಿಂಗು ಮತ್ತು ಫೈನಲ್ ಮಿಕ್ಸಿಂಗು, ಸೌಂಡ್ ಎಫೆಕ್ಟ್ಸ್ ಇಷ್ಟಾದರೆ ಕೆಲಸ ಎಲ್ಲ ಮುಗಿಯುತ್ತೆ. ಮೊದಲ ಪ್ರತಿ ಸಿದ್ಧ ಆಗುತ್ತೆ. ಆ ಮೊದಲ ಪ್ರತಿ ಸಿದ್ಧ ಆಗೋದನ್ನು ಆದಷ್ಟು ಬೇಗ ಸುದ್ದಿ ಕೊಡ್ತೀವಿ. ಆಮೇಲೆ ಒಂದು ಸಿದ್ಲಿಂಗು ವಿಚಾರವಾಗಿ ಇವ್ರ ಕತೆ ಒಪ್ಕೊಳ್ಳೋದಕ್ಕೆ ಕಾರಣ ಅದೇ ಇವ್ರು ಹೇಳಿದ್ರಲ್ಲ, ಸೊ ನಮ್ಮೊಳಗಿನ ಕತೆ ಅಂತ ಅನಿಸುತ್ತೆ ಪ್ರತಿಯೊಬ್ಬನಿಗೂ. ಸಿದ್ಲಿಂಗು ಕಾಮನ್ ಮ್ಯಾನ್, ನಿಮ್ಮ ಮಧ್ಯದಲ್ಲಿ ಇರೋಂಥ ಕಾಮನ್ ಮ್ಯಾನ್. ಒಂದಷ್ಟು ಆ ಥರದ ಎಲಿಮೆಂಟ್ಸು ಇವ್ರಿಗೆ ತುಂಬ ಇಷ್ಟ ಆಗಿ ಸಿನಿಮಾ ನನಗೆ ಕೊಟ್ಟರು. ಇನ್ನೊಂದು ಇವ್ರದ್ದು ವಿಶೇಷ ಹೆಗ್ಗಳಿಕೆ ಏನು ಅಂತಂದರೆ, ಸಂಪ್ರದಾಯ ಏನು ಅಂತಂದರೆ ಕತೆ ಕೇಳಿ ಕತೆ ಓಕೆ ಆದಮೇಲೆ ಟೋಕನ್ ಅಡ್ವಾನ್ಸು ಅಥವಾ ಅಡ್ವಾನ್ಸು ಕೊಡೋವಂಥದ್ದಿತ್ತು. ಇವ್ರು ಕತೆ ಕೇಳೋಕ್ಕೆ ಮುಂಚೆ ನನಗೆ ಕಾಸು ಕೊಟ್ಟರು. ಆಮೇಲೆ ನಾನು ಕತೆ ಕೊಟ್ಟೆ ಇವ್ರಿಗೆ. ಒಬ್ಬ ಅಷ್ಟು ನಂಬಿಕೆ ಇಟ್ಟು, ಪ್ರೀತಿ ಇಟ್ಟು ಸಿದ್ಲಿಂಗು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಎಲ್ರಿಗೂ ಒಳ್ಳೇದು ಮಾಡುತ್ತೆ ಅನ್ನೋ ಭರವಸೆ ಇದೆ. ಮತ್ತು ನಮ್ಮ ಸಾರ್ಗೂ ಒಳ್ಳೇದು ಮಾಡಬೇಕು. ಇದು ಯಾವುದು ಉತ್ಪ್ರೇಕ್ಷೆ ಅಲ್ಲ, ನಿರ್ಮಾಪಕರಿದ್ದಾರೆ ಅಂತ ಬಕೆಟ್ ಹಿಡಿತಾ ಇಲ್ಲ. ಯಾಕಂದರೆ ಅವರು ಅಷ್ಟು ನಿಸ್ವಾರ್ಥದಿಂದ ನಮ್ಮ ಜೊತೆ ಹೆಜ್ಜೆ ಇಟ್ಟಿದ್ದಾರೆ. ಅಂದರೆ ನನ್ನ ಹಿಂದಿನ ಚಿತ್ರಗಳು ಕೂಡ ನನ್ನ ಅಂದ್ಕೊಂಡಂಗೆ ಆಗದೇ ಇದ್ದಾಗಲೂ ಕೂಡ ಬನ್ನಿ ಮಾಡೋಣ, ಅದೆಲ್ಲ ಇದ್ದೇ ಇರುತ್ತೆ ಅಂಥೇಳಿ ಸೊ ನಮ್ಮ ಕೆಲಸ ಮತ್ತು ಸ್ಕ್ರಿಪ್ಟ್, ಕತೆ ಇದೆಲ್ಲ ಕೇಳಿ ಸಿನಿಮಾ ಮಾಡಿದ್ದಾರೆ. ಸರ್, ಯೋಗಿ ಅವರ ಸಿನಿಮಾ ಕೆರಿಯರ್ ತಗೊಳ್ಳೋದಾದ್ರೆ ಎರಡು ಸಿನಿಮಾಗಳು ಯಾವಾಗಲೂ ನೆನಪಿರುತ್ತೆ. ಸಿನಿಮಾದ ಕ್ಯಾರೆಕ್ಟರ್ ಮಾಡೋದಂದ್ರೆ ಸಿನಿಮಾ ಆಗಲಿ, ಸಿದ್ಲಿಂಗು ಸಿನಿಮಾ ಪಾತ್ರ ಆಗಲಿ, ಜನ ಮಾಡ್ತಾರೆ. ಸೊ ಈ ಸಿನಿಮಾದಲ್ಲಿ ಯೋಗಿ ಅವರಿಗೆ ಅದೊಂದು ನೆಕ್ಸ್ಟ್ ಲೆವೆಲ್ ಸ್ಟೆಪ್ ಏನೊಂದು ಆಗಿರುತ್ತೆ ಅಂತ. ಓಕೆ, ಯೋಗಿ ಸರ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವಿಸಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಪರಕಾಯ ಪ್ರವೇಶ ಮಾಡಿ ಸಿದ್ಲಿಂಗು ಪಾತ್ರವಾಗಿ ಜೀವಿಸಿದ್ದಾರೆ. ತುಂಬ ಮುದ ಕೊಟ್ಟಿದ್ದಾರೆ. ನನಗೆ ಬರಹಗಾರನಾಗಿ ಮತ್ತು ನಿರ್ದೇಶಕನಾಗಿ ತುಂಬ ಸಂತುಷ್ಟನಾಗಿದ್ದೀನಿ. ಅವ್ರಿಗೆ ಒಂದು ಒಳ್ಳೊಳ್ಳೆ ಕಥೆಗಳು, ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಪಾತ್ರಗಳು ಕೊಟ್ಟರೆ ಅವರಲ್ಲಿರೋಂಥ ಸಾಮರ್ಥ್ಯ ಇನ್ನೂ ಹೆಚ್ಚಿದೆ. ಅದೆಲ್ಲವೂ ಅನಾವರಣ ಆಗುತ್ತೆ. ನಿಮ್ಮ ಸಿನಿಮಾ ಅಂತಂದ್ರೆ ಎಲ್ಲ ನೋಡೋದು ವಿಜುವಲ್ ಕಂಟೆಂಟ್ ಮೇಲೆ ಅದಕ್ಕೂ ಎಲ್ಲ ಒಂದಷ್ಟು ಯೋಜನೆಗಳೆಲ್ಲ ಹಾಕ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಗೌಪ್ಯವಾಗಿ ಇಟ್ಟಿದ್ದೀವಿ. ಸೊ ಆದಷ್ಟು ಬೇಗ ಸುದ್ದಿ ಕೊಡ್ತೀವಿ. ಅದು ನಿಮಗೆ ಖುಷಿನೂ ಕೊಡುತ್ತೆ. ಫಸ್ಟ್ ಲುಕ್ಕಲ್ಲಿ ಭಾಳ ಕಾಣ್ತಿಲ್ಲ ಎಲ್ಲರಿಗೂ ಕತ್ತಿಗೆ ಇದನ್ನ ಹಾಕೊಂಡ್ರು. ಏನು ಕಾರಣ ಸರ್? ಏನಕ್ಕೆ ಏನು ಮಾಡಿದೆ? ಅದೇ ಹೇಳಿದ್ನಲ್ಲ, ಈಗ ಸಿದ್ಲಿಂಗು ತುಂಬ ಕಾಮನ್ ಮ್ಯಾನ್. ಇದು ನಿಮ್ಮಲ್ಲಿ ಒಬ್ಬ, ಈಗ ನಿಮ್ಗೆ ಅಪಘಾತ ಆದರೆ ನೀವು ಒಂದು ಬ್ಯಾಂಡೇಜ್ ಹಾಕ್ಕೊಂಡಿರ್ತೀರ, ಅಥವಾ ಇನ್ನೊಂದು ಏನಾದರೂ ಮುಖಕ್ಕೆ ಏನಾದರೂ ಆದರೆ ನಾವು ಕ್ರೀಮ್ ಹಾಕ್ಕೊಂಡಿರ್ತೀವಿ, ಅಥವಾ ಇನ್ನೊಂದು ಹಾಕ್ಕೊಂಡಿರ್ತೀವಿ. ಸೊ ಆ ರೀತಿ ಅಂದರೆ ಒಂದು ಚಿತ್ರದ ನಾಯಕ ಅಂದ ಕೂಡಲೇ ಆತ ಸುಂದರವಾಗೇ ಕಾಣಬೇಕು, ಚೆನ್ನಾಗೇ ಇರಬೇಕು, ಮತ್ತು ಒಂದು ಫೋರ್ಸ್ ಇರಬೇಕು ಅಂತೆಲ್ಲ ಇಷ್ಟಪಡ್ತಾರೆ. ಸೊ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಅವನಿಗೆ ಒಂದೇನೋ ಒಂದು ಸಮಸ್ಯೆ ಇರುತ್ತೆ, ಒಂದು ಆರೋಗ್ಯದ ಒಂದು ಸಮಸ್ಯೆ. ಹಾಗಾಗಿ ಅವನು ಅದನ್ನು ಕತ್ತಿಗೆ ಅದನ್ನು ಹಾಕ್ಕೊಂಡಿದ್ದಾನೆ. ಸೊ ಆ ರೀತಿ ಹಾಕ್ಕೊಂಡಾಗಲೇ ಹಾಕಿಸಿದ್ದಕ್ಕೆ ಈಗ ನೀವು ನನಗೆ ಪ್ರಶ್ನೆ ಕೇಳಿದ್ದು, ಇಲ್ಲಾಂದರೆ ಕೇಳ್ತಾ ಇರಲಿಲ್ಲ. ಸೊ ಆ ಥರದ್ದು ಎಲಿಮೆಂಟ್ಸ್ಗಳು ಒಂದಷ್ಟು ಇದೆ. ಸೊ ಫೆಬ್ರವರಿ 14, 2025 ಖಂಡಿತವಾಗ್ಲೂ ಸಿನಿಮಾ ಬಿಡುಗಡೆ ಆಗುತ್ತೆ. ನಿಮಗೆ ಮುದನೂ ಕೊಡುತ್ತೆ. 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷ ತನಕ ಎಲ್ಲರೂ ಕುಟುಂಬ ಸಮೇತವಾಗಿ ಆರಾಮಾಗಿ ಕೂತು ನೋಡ್ಬೋದು. ಈ ಸಿನಿಮಾ ನೋಡಿದ್ಮೇಲೆ ನಂಗೆ ಜನ ಬೈತಾರೆ ಕೆಲವರು. ಯಾಕೆ ಅಂತಂದರೆ, ಮುಂಡೆ ಮಗನೇ ಇದೇ ಥರ ಈ ಪಿಕ್ಚರ್ ಮೊದಲೇ ಮಾಡೋಕ್ಕೆ ಏನಾಗಿತ್ತು ನಿನಗೆ, ಆ ಥರದ್ದೆಲ್ಲ ಮಾಡ್ಕೊಂಡು ಕೂತಿದ್ಯಲ್ಲ ಅಂತ. ನಾನು ಅದಕ್ಕೂ ಸಿದ್ಧವಾಗಿದ್ದೀನಿ. ಬೈಗಳನ್ನೂ ಕೂಡ ಆಶೀರ್ವಾದನೆ. ಸೊ ಹಾಗಾಗಿ ಎಲ್ಲವನ್ನೂ ಸ್ವೀಕಾರ ಮಾಡೋಣ, ಎಲ್ಲೂ ಒಳ್ಳೆಯದಾಗುತ್ತೆ. ಸಿದ್ಲಿಂಗು ಎಲ್ಲರೂ ಮನೆಗೂ
ಫೆಬ್ರವರಿ 14, 2025 ಬರ್ತಾನೆ. ಎಸ್ ಸರ್.